ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಫ್ರೈಡೆ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೈಸ್ ಬಿಟ್ಟಿದೆ, ರೈಸ್ ಆಯಿತು. ನೆನೆ ಉಕ್ಕಿದ ಬೇಳೆ ಸಾಂಬಾರು ಮಾಡಿದೆ, ಸೊ ಅದೇ ಇದೆ ಇವಾಗ ಊಟಕ್ಕೆ. ನನ್ನ ಮಗ ಬಂದಮೇಲೆ ಹಾಕೊಂಡು ತಿಂತಾನೆ ಅಂತ ಹೇಳ್ಬಿಟ್ಟು ಇಟ್ಟೆ. ಇವಾಗ ಟೈಮ್ ಬಂದ್ಬಿಟ್ಟು 4 o'clock ಆಗ್ತಾಯಿದೆ. ಇನ್ನೇನು ಬರ್ತಾನೆ ನಮ್ಮ ಮನೆಗೆ. ಸೊ ಇವತ್ತು ಅವ್ರ ಸ್ಕೂಲಲ್ಲಿ ಇದು ಬೇರೆ ಇತ್ತು, ಫೇರ್ವೆಲ್ ಬೇರೆ ಇತ್ತು, ಮತ್ತು ಏನು ಹೇಳ್ತಾರೆ, ಗ್ರ್ಯಾಜುಯೇಷನ್ ಡೇ ಕೂಡ ಇತ್ತು ಇವತ್ತೆಲ್ಲರಿಗೂ ಪೇರೆಂಟ್ಸ್ ಕೂಡ ಇನ್ವೈಟ್ ಇತ್ತು. ಬಟ್ ನಾನು ಮನೆ ಕೆಲಸ ಮಾಡ್ಕೊಂಡು ಇದು ಮಾಡಿಕೊಂಡು ಟೈಮ್ 12 ಗಂಟೆ ಆಗೇ ಹೋಯ್ತು. ಆ ಬಿಸಿಲಲ್ಲಿ ಯಾರು ಹೋಗ್ತಾರಪ್ಪ ಅಂತೇಳಿ ಅವ್ನು ಹೇಳ್ಬಿಟ್ಟೆ ಹೋಗಿದ್ದ, ಮಮ್ಮಿ 10 o'clock ಬಂದರೆ ಗೇಟ್ ಓಪನ್ ಇರುತ್ತೆ, 12 o'clock ಬಂದರೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ಸೊ ಹಾಗಾಗಿ ಹೋಗಲಿಲ್ಲ. ಬಂದಮೇಲೆ ಏನೇನೆಲ್ಲ ಹೇಳ್ತಾರೆ. ಮತ್ತು ಇವತ್ತು ನಮ್ಮ ಮಾವ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಕಿಂದ ನನ್ನ ಮಗನಿಗೆ ಪ್ರಿಪ್ರೇಟರಿ ಎಕ್ಸಾಮ್ ಇರೋದ್ರಿಂದ ನನಗೆ ಅದೇ ಟೆನ್ಷನ್ನು, ಅಲ್ಲಿ ಓದಿಸ್ಬೇಕು, ಅದು ಮಾಡಬೇಕು ಅಂತ. ಬಟ್ ಅವ್ನಿಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಟೆನ್ಷನ್ ತೊಗೊಳ್ಳೋದು ಇಲ್ಲ ಅವನು, ಗೊತ್ತಿಲ್ಲ. ಸೊ ಹೇಳ್ತಾ ಇರ್ತೀನಿ, ಓದ್ಕೋ ಅಂತೇಳಿ. ಒಂದೊಂದೇ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ತಾನೆ. ನೆಕ್ಸ್ಟ್ 13ರಿಂದ ಏನೋ ಇದೆ ಎಕ್ಸಾಮು. ಹಾಗಾಗಿ ವ್ಲಾಗು ಕೂಡ ಮಾಡ್ಕೊಳಕ್ಕಾಗ್ತದೆ ಅಂದ್ಕೊಳ್ತೀನಿ, ಕುಚ್ಚಲ್ಲಿ ವೀಡಿಯೋಗಳನ್ನ ಮಾಡೋಣ ಅಂಥೇಳಿ. ಬಟ್ ಹಿಂಗೆ ಕೆಲಸ ಮುಗಿಯೋಷ್ಟರೇ ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿಬಿಡುತ್ತೆ. ಸೊ ಫ್ರೆಶಪ್ ಆಗಿ ಪೂಜೆ ಅಂತ ಅದಂತೆ ಇದಂತೆ ಅನ್ನೋಷ್ಟು 1 ಗಂಟೆ. ಮತ್ತು ಹಿಂದೆ ಅಡುಗೆ ಆಗ್ತಿದ್ದಂಗೆ ಮಗ ಬರ್ತಾನೆ, ಹಿಂಗೆ ಆಗ್ತಾಯಿದೆ ಹೊರತು ನನಗಂತೂ ಫ್ರೀನೇ ಸಿಗ್ತಾಯಿಲ್ಲ ಹೇಳಬೇಕು ಅಂದರೆ. ಸೊ ಇವತ್ತು ಏನೋ ಇಲ್ಲಿ ನಮ್ಮ ಮನೆ ಹತ್ರ ಅದು ಬಿಲ್ಡಿಂಗ್ ಹತ್ರ ಇದ್ದಾರೆ, ಮೋಲ್ಡ್ ಹಾಕಿದ್ರು. ಕಾಡಲ್ಲಿ ಬಿಸಿಲು ಸಿಕ್ಕಾಬಿಟ್ಟೆ, ಏನು ಬಿಸಿಲು ಅಂತೀರಾ ಇವಾಗ. ಹಿಂಗಾದ್ರೆ ಇನ್ನು ಸಮ್ಮರಲ್ಲಿ ಏನು ಕತೆ ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಸೊ ಮೋಲ್ಡ್ ಹಾಕ್ತಾಯಿದ್ರು. ಇವತ್ತಂತೂ ಧೂಳು ಅಂದರೆ ಧೂಳು, ಎಷ್ಟಾದರೂ ಕ್ಲೀನ್ ಮಾಡೋದೇ ಇರುತ್ತೆ. ಏನು ಮಾಡ್ತಾರೆ, ನಾನು ಮಾಡೋ ಅಷ್ಟೊಂದು ಡೈಲಿ ಮಾಡ್ತೀನಿ, ಡೈಲಿ ಮಾಡ್ತೀನಿ. ಇನ್ನು ದಿಕ್ಕು ಮಿತಿ ದಿನಕ್ಕೆ 1-2 ಸಲ 3 ಸಲ ಮಾಡೋಕ್ಕೆ ನನಗಂತೂ ಆಗಲ್ಲ. ಮಾರ್ನಿಂಗಿಂದ ಒಂದಷ್ಟು ಕ್ಲೀನಿಂಗ್ ಮಾಡ್ಕೊಂಡು ಬಂದೆ. ಸೊ ಒಂದು ಬ್ಲೂಟೂತ್ ಕೂಡ ತರಿಸ್ಕೊತೀನಿ ಇದರಲ್ಲಿ ನಾನು, ಯಾಕೆಂದರೆ ಯಾರು ಇರಲಿ ಬ್ಲೂಟೂತ್ ಅಂತ ನನ್ನ ಹಸ್ಬೆಂಡಿಗೆ ಅಂತೇಳಿ ತೊಗೊಂಡಿದ್ದು ನಾನು. ಬಟ್ ಅವ್ರೇನು ಗೊತ್ತಾ, ಅವರಿಗೆ ಗಿಫ್ಟ್ ಕೊಡೋಣ, ಅವ್ರಿಗೆ ಇಷ್ಟ ಬ್ಲೂಟೂತ್ ಮತ್ತು ಹಾಡು ಕೇಳೋದು ಅವ್ರಿಗೆ ತುಂಬಾ ಇಷ್ಟ. ಸೊ ಹೌದು, ಈ ಒಂದು ಬ್ಲೂಟೂತನ್ನು ತೊಗೊಂಡೆ. ಇದು ಬಂದ್ಬಿಟ್ಟು ಪ್ರೈಸ್ ಹೇಳಲ್ಲ, ಏಕೆಂದರೆ ಗಿಫ್ಟ್ ಅಂತ ತೊಗೊಂಡಿರೋದಲ್ಲ. ಸೊ ಪ್ರೈಸ್ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಗಿಫ್ಟ್ ಅಂತ ತೊಗೊಂಡಿರೋದಲ್ವ, ಸೊ ಪ್ರೈಸ್ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಬಂದ್ಬಿಟ್ಟು ಮಿಂತ್ರಾನಲ್ಲಿ ತೊಗೊಂಡಿದ್ದಾನೆ. ಇವಾಗ ಮಿಂತ್ರಲ್ಲಿ ಏನು ಗೊತ್ತಾ, 30 minutesಗೆ ಡೆಲಿವರಿ ಆ ಥರ ಬಂದಿದೆ. ಸೊ ನಾನು ಆರ್ಡ್ರ್ ಮಾಡಿ ಒಂದು 30 ನಿಮಿಷಕ್ಕೇ ಬಂದ್ಬಿಡ್ತು ಪ್ರಾಡಕ್ಟು. ನಮ್ಮ ಹಸ್ಬೆಂಡ್ಗೆ ಅವ್ರು ಕೊಟ್ಟರೆ 2 ಹಾಕ್ಕೊಂಡು ಗಾಡಿ ಓಡಿಸ್ಬಿಡ್ತಾರೆ. ಸೊ ಹಂಗಾಗಿ ನಾನು ಹಿಂಗೆ ಮನೆಯಲ್ಲಿ ಇಟ್ಟಿರ್ತೀನಿ, ಅವ್ರ ಮನೆಯಲ್ಲಿದ್ದರೆ ಯೂಸ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಗಿಫ್ಟ್ ಅಂತ ಅವ್ರಿಗೆ ತಂದಿರೋದು ನಾನು ಯೂಸ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಇಟ್ಕೊಂಡು. ಹಾಯ್ ಫ್ರೆಂಡ್ಸ್, ಈವ್ನಿಂಗಲ್ಲ ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 2 o'clock ಏನೋ ಆಗ್ತಾಯಿದೆ. ಅಡುಗೆ ಮಾಡೋಣ ಅಂತೇಳಿ ನಮ್ಮ ಕಿಚನ್ಗೆ ನಾನು ಬಂದಿದ್ದೀನಿ, ಇವಾಗ ಎಂಟ್ರಿ ಕೊಟ್ಟಿದ್ದೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಸ್ಯಾಟರ್ಡೆ ಅನಿಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಮಾವ ಬರ್ತಾನೆ ಅಂದ್ಬಿಟ್ಟು. ಬಟ್ ಅವ್ರು ಬರಲಿಲ್ಲ, ಯಾಕೆಂದರೆ ಅಲ್ಲೇನೋ ವಾಷಿಂಗ್ ಮಿಷಿನು ಇದು ತೊಗೊಂಡಿದ್ರಂತೆ. ಸೊ ಹಂಗಾಗಿ ಅದು ಡೆಲಿವರಿ ಆಗಿದೆ ಅಂದ್ಬಿಟ್ಟು ಅವತ್ತು ಅವ್ರು ಬರಲಿಲ್ಲ. ಸೊ ವೆಡ್ನೆಸ್ಡೇ ಪೋಸ್ಟ್ಪೋನ್ ಆಯಿತು ಅವರು ಬರೋದು. ಸೊ ಹಂಗಾಗಿ ಅದಾದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ನಿನ್ನೆ ಬಂದ್ಬಿಟ್ಟು ಸಂಡೇ. ಆಲ್ಮೋಸ್ಟ್ 1 month ಆಗಿತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿ. ನಮ್ಮ ಮನೆಯವ್ರು ಕೂಡ ಹೇಳ್ತಾಯಿದ್ರು, ಮನೆಯಲ್ಲಿ ಮಾಡುವಂಥ ಬಿರಿಯಾನಿನ ಬಗ್ಗಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತೇಳಿ. ಯಾಕೋ ಮನೆಯಲ್ಲಿ ಮಾಡೋ ಬಿರಿಯಾನಿ ತಿನ್ನೋಂಗಾಗ್ಬಿಟ್ಟಿದೆ ನನಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಮಾಡಿದ ಅಡುಗೆನ ನಮ್ಮ ಮನೆಯವರು ಬಗ್ಗಿಸ್ಕೊಳ್ತಾರೆ ಅಂದರೆ ಒಂಥರ ಖುಷಿ ನನಗೆ. ಸೊ ಆಯಿತು ಅಂದ್ಬಿಟ್ಟು ನೆನೆ ಕೂಡ ಕೆಲಸ ಇತ್ತು ಅವ್ರಿಗೆ. ಸೊ ಹಾಗಾಗಿ ತಂದು ಕೊಟ್ಬಿಟ್ಟೆಲ್ಲ ಕೆಲ್ಸಕ್ಕೆ ಹೋಗಿದ್ರು. ನಾನು ಅವ್ರೇನು ಗೊತ್ತಾ, ಅವ್ರ ಮನೆಯಲ್ಲಿ ಇದ್ದರೆ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಈರುಳ್ಳಿ ಹೆಚ್ಕೊಡೋದು, ಕೊತ್ತಂಬರಿ, ಪುದೀನೆಲ್ಲ ಬಿಡಿಸ್ಕೊಡೋದೆಲ್ಲ ಮಾಡ್ತಾರೆ. ಪಟ್ ಅಂತ ಒಗ್ಗರಣೆ ಹಾಕ್ಬಿಡ್ತೀನಿ. ಬಟ್ ಅವ್ರ ಕೆಲ್ಸಕ್ಕೆ ಹೋಗಿದ್ರಿಂದ ಎಲ್ಲ ಮಾಡ್ಕೊಂಡು ನಾನೇ ಮಾಡಬೇಕು. ಬೇಗ ಕೆಲಸ ಅಂತೂ ಆಗೋಗಿತ್ತು, ಯಾಕೆಂದ್ರೆ ಅವ್ರು ಕೆಲ್ಸಕ್ಕೆ ಹೊರಟ್ರಲ್ಲ ಅಂದ್ಬಿಟ್ಟು ನಾವು ಬೇಗ ಇದ್ವಿ. ಬೇಗ ಕೆಲಸ ಅಂತೂ ಮುಗ್ದಿತ್ತು. ನನ್ನ ಮಗನಿಗೆ ಪೂಜೆ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡೆ.
ಹಾಗಾಗಿ ನಾನು ನೆನ್ನೆ ಬ್ಲಾಗೇ ಮಾಡಿಲ್ಲ. ಆಲ್ಮೋಸ್ಟ್ ಒಂಥರ ಏನು ಗೊತ್ತಾ, ಒಂಥರ ರಿಲ್ಯಾಕ್ಸ್ ಮೋಡಿಗೆ ಹೋಗ್ಬಿಟ್ಟಿದ್ದೆ ನಾನು. ಮಾಡೋಣ ಬಿಡು ಆ ಥರವೇ. ಹಾಗಾಗಿ ಮಾಡಿರಲಿಲ್ಲ. ಇವಾಗ ಎಲ್ಲ ಕೆಲಸ ಮುಗೀತು, ವಿಡಿಯೋ ಎಡಿಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ವಿಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ. ನನ್ನ ಮಗ ಇವಾಗ ತಿಂದ ಅವನಿಗೆ 4 o'clock ಬಿಡ್ತಾರೆ, ಸ್ವಲ್ಪ ಲೇಟಾಗಿ ಬಿಡ್ತಾರೆ. ಎಕ್ಸಾಮ್ಸ್ ಸ್ಟಾರ್ಟ್ ಆಗೋದ್ರಿಂದ ಏನೋ ರಿವಿಷನ್ ಕ್ಲಾಸಸ್ಗಳು ತೊಗೊಳ್ತಾರಂತೆ. ಸೊ ಹಾಗಾಗಿ ಇವತ್ತಿಂದ 4 o'clock, ಹಾಫ್ ಆನ್ ಅವರ್ ಲೇಟ್ ಅಂತ. ಸೊ ಬರೋ ಅಷ್ಟೆಲ್ಲ ಅಡುಗೆ ಮಾಡಿರಬೇಕು. ಹೊಟ್ಟೆ ಶೀತ ಇದೆ, ಊಟ ಮಾಡೋಣ ಅಂತೇಳಿಬಿಟ್ಟು ಅಂದರೆ ಊಟಕ್ಕೆ ಏನಾದರೂ ಮಾಡೋಣ ಅಂತೇಳಿ ಬಂದೆ. ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ, ಸೊ ಹಾಗೆ ಕಂಟಿನ್ಯೂ ಮಾಡೋಣ ಅಂತ. ಅದಾದಮೇಲೆ ನಾನು ದೇವರಿಗೆ ಸೀರೆ ತೊಗೊಳಕ್ಕೆ ಅಂತೇಳಿ ಹೋಗಿದ್ನಲ್ಲ, ಆವಾಗ ಒಂದು ಸೀರೆನ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಅದನ್ನು ಆ್ಯನಿವರ್ಸರಿಗೆ ಆ ಥರ ಏನಾದರೂ ಅನ್ಕೋಬೋದು. ಏಕೆಂದರೆ ಹಸ್ಬೆಂಡ್ ಅಮೌಂಟ್ ಕೊಟ್ಟಿದ್ರು, ನನಗೆ ಒಂದಿಷ್ಟು ಅಮೌಂಟ್ ಕೊಟ್ಟಿದ್ರು, ವಾಚ್ ಜೊತೆಗೆ ಒಂದಿಷ್ಟು ಅಮೌಂಟ್ ಕೊಟ್ಟಿದ್ರು, ಏನಾದ್ರು ಬಟ್ಟೆ ಏನಾದರೂ ತಗೋ ಅಂತ. ಸೊ ಹಾಗಾಗಿ ನಾನು ಹೆಂಗೂ ಹೋಗಿದ್ನಲ್ಲ ಅಂಥೇಳಿ ಆ ಒಂದು ಸ್ಯಾರಿನ ತೊಗೊಂಬಂದಿದ್ದೆ. ಇವಾಗೆಲ್ಲ ಅದೇ ಒಂಥರ ಟ್ರೆಂಡಿಂಗ್ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾವು ಚುಂಚನಗಿರಿಗೆ ಹೋದಾಗಲೂ ಕೂಡ ಅದೇ ಥರ ಸೇಮ್ ಸ್ಯಾರಿ ಯಾರೋ ಒಬ್ಬರು ವೈಟ್ ಕಲರಲ್ಲಿ ಉಟ್ಕೊಂಡು ಬಂದಿದ್ರು, ವೈಟ್ ಮತ್ತು ಫ್ಲೋರಲ್ ಪ್ರಿಂಟಲ್ಲಿ. ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅವಾಗ ಗೆಸ್ಟ್ ಮಾಡಿದೆ, ನಾನು ಈ ಥರ ಉಟ್ಕೊಂಡ್ರೆ ಹಿಂಗೆ ಕಾಣ್ತೀನಿ ಆ ಥರ. ಈಗ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ಆ ಸೀರೆ ಹೆಂಗೆ ಅಂತ. ಫಸ್ಟಿಗೆ ಅಡುಗೆ ಮಾಡಿಬಿಡ್ತೀನಿ ಆಯಿತಾ. ಅಡುಗೆ ಮಾಡೋಣ ಅಂತೇಳಿ ಹೋದಾಗ ಸಡನ್ನಾಗಿ ನೆನಪಾಯಿತು ನನಗೆ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂಥೇಳಿ. ಎಕ್ಸಾಮ್ ಹತ್ರ ಬಂತಲ್ವ, ಸೊ ಹಾಲ್ ಟಿಕೆಟ್ ಎಲ್ಲ ಕೊಡೋದಿಲ್ಲ ಅಂದ್ಬಿಟ್ಟು ಫಸ್ಟಿಗೆ ಆ ಕೆಲಸ ಮುಗಿಸ್ಬಂದ್ಬಿಡೋಣ ಅಂಥೇಳಿ ಸ್ಕೂಲ್ ಹತ್ರ ಹೋದೆ. ಸೊ ಅಲ್ಲಿ ಹೋಗ್ಬಿಟ್ಟು ಫೀಸ್ ಎಲ್ಲ ಕಟ್ಟಿ ಆಮೇಲೆ ನಾನು ಬಂದ್ಬಿಟ್ಟೆ. ಇನ್ನು ಅವನ್ನ ಸ್ಕೂಲ್ ಬಿಡೋಕ್ಕೆ ಆಲ್ಮೋಸ್ಟ್ 2 hours ಇತ್ತು. ಸೊ ಹೋಗಿ ಅಡುಗೆ ಆದರೂ ಮಾಡಿಟ್ಬಿಡೋಣ ಅಂಥೇಳಿ ಫೀಸ್ ಕಟ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಡುಗೆ ಮಾಡ್ತಿದ್ದೊಳಗೆ ನೆನಪಾಯಿತು, ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಿಲ್ಲ. ನಾಳಿದಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅವನಿಗೆ ಹಾಲ್ ಟಿಕೆಟ್ ಕೊಡೋಲ್ಲ ಇಲ್ಲಾಂದರೆ ಎಕ್ಸಾಮ್ಸ್ಗೆ. ಸೊ ಹಂಗಾಗಿ ಫಸ್ಟ್ ಹೋಗಿ ಒಂದು ಫೀಸ್ ಕಟ್ಟಿ ಬಂದ್ಬಿಡೋಣ ಅಂಥೇಳಿ ಒಂದೇ ಹೆಸರು ಹೋಗಿ ಫೀಸ್ ಕಟ್ಬಿಟ್ಟು ಬಂದೆ. ಇವಾಗ ಅಡುಗೆ ಮಾಡಬೇಕು ಆರಾಮಾಗಿ. ಇನ್ನೇನು ಮಾಡೋಕ್ಕಾಗುತ್ತಲ್ವ. ನಾನು ಸ್ಕೂಲ್ ಬಿಡೋವರೆಗೂ ಅವನಿಗೆ 4 o'clock ಬಿಡೋದು ಸ್ಕೂಲು. ಅಲ್ಲಿವರೆಗೂ ನಾನು ಕಾಯ್ಕೊಂಡು ಕುತ್ಕೊಂಡ್ರೆ ಮನೇಲಿ ಅಡುಗೆನೂ ಮಾಡೋಕ್ಕಾಗಲ್ಲ, ನನಗೂ ಸುಸ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಫೀಸ್ ಕಟ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಇವಾಗ ಅಡುಗೆ ಮಾಡಿಬಿಟ್ಟು ನಾನು ಊಟ ಮಾಡ್ತೀನಿ, ಆಮೇಲೆ ನನ್ನ ಮಗ ಬಂದ್ಬಿಟ್ಟು ಮಾಡ್ತಾನೆ. ಅವರೆಕಾಯಿ ಸಾರು ಮಾಡ್ತಾಯಿದ್ದೀನಿ ಅಡುಗೆಗೆ. ಅವತ್ತು ಬಿಡಿಸಿಟ್ಟಿದ್ದು ಸ್ವಲ್ಪ ಹಾಗೆ ಎತ್ತಿಟ್ಟಿದೆ, ಅದನ್ನೇ ಮಾಡೋಣ ಇವಾಗ. ಇವತ್ತು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅವರೆಕಾಯಿ. ಬೇಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಆಯಿತು, ಅಡುಗೆ ಮಾಡಿ ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ. ನನಗೆ ರೈಸ್ ಇದೆ, ಬೆಳಗ್ಗೆ ಮಾಡಿದ್ದು ರೈಸ್ ಇದೆ. ಓಡಾಟ ಆಗೋಯ್ತು ನನಗೆ ಇವತ್ತಂತೂ. ಯಪ್ಪ ದೇವರು, ಒಂದೇ ಹೊಸರಿಗೆ ಹೋಗಿ ಅದೇನು ಗೊತ್ತಾ, ಫುಲ್ಲು ಉದ್ದಕ್ಕೂ ರೋಡ್ಗಳೆಲ್ಲ ಅಗ್ದಾಕ್ಬಿಟ್ಟಿದ್ದಾರೆ. ಅದೇನಂದರೆ ಕಾವೇರಿ ನೀರು, ಅಂದರೆ ನೀರು ಎಲ್ಲೆಲ್ಲಿ ಲೀಕೇಜ್ ಆಗ್ತಾ ಇದೆಯಾ ಮೋಸ್ಟ್ಲಿ ಅದೆಲ್ಲ ರಿಪೇರಿ ಮಾಡೋಕ್ಕೇನೋ ರೋಡ್ ಅಗ್ದಿದ್ದಾರೆ. ಮತ್ತು ಅಲ್ಲಲ್ಲೇ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ. ಅಡುಗೆ ಧೂಳು ಸಾಕಾಗ್ಬಿಡ್ತು ನನಗಂತೂ. ಹೋಗಿ ನೀವು ಹೊತ್ತಾಗೆ ಬೇಗ ಹೋಗಿ ಕಟ್ಬಿಟ್ಟು ಓಡಿ ಬಂದೆ. ಸೊ ಇವಾಗ ಅಡುಗೆ ಮಾಡಿದ್ದೀನಿ. ಕುಕ್ಕರ್ ಕೂಗಿದ್ಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ನನ್ನ ಮಗನಿಗೆ ಊಟಕ್ಕೆ ಇರ್ತೀನಿ. ಇನ್ನೂ ಟೈಮ್ ಇದೆ, ಅವ್ನು ಬರೋಕ್ಕೆ ಇನ್ನೂ ಆಲ್ಮೋಸ್ಟ್ 1.5 hour ಟೈಮ್ ಇದೆ. ಸೊ ಬರ್ತಾನೆ ಆರಾಮ, ನಾನು ತಿಂದ್ಬಿಡ್ತೀನಿ. ಹೊಟ್ಟೆ ಹಶ್ವಾಗ್ತಾಯಿದೆ. ಒಂದೇ ಉಸಿರಿಗೆ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಶೆಕೆ ಆಗೋಯ್ತು, ಸುಸ್ತಾಗೋಯ್ತು ನನಗೆ. ನಾವು ಹೋಗ್ತಾಯಿದ್ದೀವಿ ಇವಾಗ ಅನ್ಪ್ಲ್ಯಾನ್ಡ್ ಶಾಪಿಂಗ್ಗೆ, ಅದು ಕೂಡ 8 ಗಂಟೆಗೆ. ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆ ಶಾಪಿಂಗ್. ಸುಮ್ಮನೆ ಹಾಗೆ ಪ್ಲ್ಯಾನ್ ಆಗಿದೆ ಅಂತದ್ದು, ಹೋಗೋಣ ಅಂತೇಳಿ ಈಗ ಹೊರಟಿದ್ವಿ. ಬ್ಯಾಗೆ ತಗೊಂಡಿಲ್ಲ, ಹಂಗೆ ಆ್ಯಕ್ಚುಲಿ ಶಾಪಿಂಗ್ ಅಂತೇಳಿ ಹೋಗಿದ್ದು ನಾವು ಡಿ ಮಾರ್ಟಿಗೆ. ಅವತ್ತು ಆ್ಯಕ್ಚುಲಿ 1000 rupees ಚಾಲೆಂಜ್ ಶಾಪಿಂಗ್ ಅಂಥೇಳಿ ಹೋಗಿದ್ದು. ಹಿಂಗೆ ಮಾತಾಡ್ತಾ ಗೊತ್ತಿರಬೇಕಾದ್ರೆ 1000 rupeesಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡ್ಬೋದು ಅಂತ. ಇವಾಗ ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಲ್ರೆಡಿ 8 o'clock ಆಗಿಬಿಟ್ಟಿತ್ತು. ಸೊ ಡಿ ಮಾರ್ಟ್ಗೆ ಹೋಗೋಣ, ನೋಡೋಣ ಏನೇನೆಲ್ಲ ತರ್ಬೋದು ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಹೋಗ್ತಾ ದಾರಿನಲ್ಲಿ ಈರೋಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವ ಇದೆ. ಸೊ ಜಾತ್ರೆ ನಡೆಯುತ್ತೆ ಅಲ್ಲಿ, ಅದಕ್ಕೆಲ್ಲ ಅಲಂಕಾರ ಕೂಡ ಮಾಡಿದರು. ಸೊ ನೋಡ್ಬೋದು, ರಥನ ಕೂಡ ಅಲಂಕಾರ ಮಾಡಿ ಎಲ್ಲ ಪೇಂಟ್ ಎಲ್ಲ ಮಾಡ್ತಾರೆ. ಸೊ ಎಲ್ಲ ರೆಡಿ ಮಾಡಿ ಇದು ಮಾಡಿದರು. ಅಲ್ಲಿಂದ
ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು ಅದಕ್ಕೂ ಕೂಡ. ಮತ್ತು ಅಲ್ಲಿ ಸ್ಟಾಲ್ ಕೂಡ ಎಲ್ಲ ಹಾಕೋದಕ್ಕೆಲ್ಲ ಇದು ಮಾಡ್ತಾಯಿದ್ರು ಆಲ್ರೆಡಿ. ಸೊ ಜಾತ್ರೆಗೆ ಹೋಗ್ತೀನಲ್ವ ಅವಾಗ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಅಲ್ಲಿಂದ ಡಿಮಾರ್ಟ್ಗೆ ಹೋದ್ವಿ. ಸೊ ನೋಡೋಣ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಆಫರ್ ಇರುತ್ತಾ ಅಂಥೇಳಿ. ಆ್ಯಕ್ಚುಲಿ ಏನೂ ಇರಲಿಲ್ಲ ಅಲ್ಲಿದ್ದಿದೆ ಟೆಡಿ ಬೇರ್ ಒಂದು ಎಕ್ಸ್ಟ್ರಾ ಇತ್ತು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಆ್ಯಸ್ ಯೂಶುವಲ್ ಹೆಂಗಿರುತ್ತೆ ಡಿಮಾರ್ಟಲ್ಲಿ ಅದೇ ರೀತಿ ಇದ್ದಿದ್ದು. ಸೊ ಆದಷ್ಟು 1000 ರೂಪೀಸಲ್ಲಿ ಏನು ತರೋಕ್ಕಾಗುತ್ತೆ ಅದನ್ನು ನೋಡೋಣ, ಅಂದರೆ ಯೂಸ್ಫುಲ್ ಇರೋ ಅಂಥದ್ದನ್ನು ಸೆಲೆಕ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಸೊ ನಾನು ಫಸ್ಟು ಮೆನಿಕ್ಯೂರ್ ನೋಡೋಣ ಕಿಟ್ ಅಂಥೇಳಿ ತೊಗೊಂಡೆ. ಬಟ್ ನನಗೇನೆಂದರೆ ಸುಮ್ಮನೆ ಬೇಡದೇ ಇರೋದಕ್ಕೆಲ್ಲ ಮನಿ ಸ್ಪೆಂಡ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಬೇಕಾಗಿರೋದಕ್ಕೆ ಸ್ಪೆಂಡ್ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಅದಾದಮೇಲೆ ಅವನು ಪೆನ್ ಸೆಟ್ ಬೇಕು ಅಂಥೇಳಿ ತೊಗೊಂಡ. ಇವಾಗ ಹೇಗೋ ಎಕ್ಸಾಮ್ ಬರ್ತಾಯಿದ್ದಲ್ಲ, ಸೊ ಹೊಸದು ಪೆನ್ ಸೆಟ್ ಇದ್ದರೂ ಒಳ್ಳೆಯದೇ. ಏಕೆಂದರೆ ಮಕ್ಕಳಿಗೆ ಎಕ್ಸಾಮಲ್ಲಿ ಎಷ್ಟು ಪೆನ್ ಇದ್ರೂ ಸಾಕಾಗಲ್ಲ. ಸೊ ಅದನ್ನು ನೋಡಿದ್ವಿ. ಆಮೇಲೆ ಏನೇನೆಲ್ಲ ತೊಗೊಂಡೆ ಡಿಮಾರ್ಟಲ್ಲಿ ಅನ್ನೋದು ಕೂಡ ನಾನು ಮುಂದೆ ಇದೇ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ, ನೋಡ್ಬೋದು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂಥೇಳಿ ಈ ಒಂದು ಟೆಡಿ ಬೇರು ಮತ್ತು ಒಂದು ಪಿಲ್ಲೋ ಥರ ಇತ್ತು. ಚಿಕ್ಕ ಮಕ್ಕಳಿಗೆ ಹಾಕ್ಬೋದೇನೋ ಅಷ್ಟೇ. 299 ಮತ್ತು 999 399 ಆ ಥರ ಎಲ್ಲ ಇತ್ತು. ಬಟ್ ನನಗೆ ಟೆಡಿ ಬೇರ್ದೆಲ್ಲ ಅಷ್ಟೊಂದೇನು ಶಾಕ್ ಇಲ್ಲ, ನನಗಿಷ್ಟನೂ ಆಗೋದಿಲ್ಲ. ಸೊ ಏನೋ ಅಂದರೆ ನನ್ನ ಮಗನಿಗೆ ಬರ್ತ್ಡೇ ಟೈಮಲ್ಲಿ ಗಿಫ್ಟ್ ಕೊಟ್ಟಿರೋದು ಒಂದಷ್ಟನ್ನು ನಾನು ಹಾಗೆ ಟಿ ವಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಕ್ಯಾಬಿನೆಟಲ್ಲಿ ಅಷ್ಟೇ. ಬಟ್ ಈ ಬ್ಲ್ಯಾಂಕೆಟ್ಸ್ ಇಷ್ಟ ಆಯಿತು ನನಗೆ 699. ಬಟ್ ನಾವು ಹೋಗಿರೋದು 1000 ರೂಪೀಸ್ 699 ತೊಗೊಂಡ್ರೆ ಒಂದೇ ಸಲ ಒಂದೇ ಪ್ರಾಡಕ್ಟ್ಗೆ ಹೋಗ್ಬಿಡುತ್ತಲ್ಲ ಅಂತೇಳಿ ಅಂದ್ಕೊಂಡೆ. ನೋಡೋಣ ನೆಕ್ಸ್ಟ್ ಇನ್ನು ಮುಂದೆ ಹೇಗೂ ಹೊಸ ಮಂಚ ಹಾಸಿಗೆ ಎಲ್ಲ ತೊಗೊಂಡಿದ್ದೀವಲ್ಲ, ಸೊ ಹೊಸದೊಂದು ಬೆಡ್ಶೀಟು ತೊಗೊಳ್ಳೋಣ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಸೊ ನೋಡೋಣ. ವೀಡಿಯೋ ನೋಡೋಕ್ಕೂ ಮೊದಲು ನಾನು ಏನೇನೆಲ್ಲ ತಂದಿರ್ಬೋದು 1000 ರೂಪೀಸಲ್ಲಿ ಅಂತೇಳಿ ನನಗೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಪೂರ್ತಿಯಾಗಿ ವೀಡಿಯೋ ನೋಡಿದೆ ನನಗೆ ಕಮೆಂಟ್ ಮಾಡಿ ಆಯಿತಾ. ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಬೇಡಿ ಏನೇನು ನಾನು ತಂದಿರ್ಬೋದು 1000 ರೂಪೀಸಲ್ಲಿ ಅಂತ. ಡ್ರೆಸ್ ಕಲೆಕ್ಷನ್ ಅನ್ಸೋ ಈ ಸಲ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಯಾಕೋ ನನಗೆ ಸೆಲೆಕ್ಟ್ ಆಗ್ತಾ ಇರೋದು ಸಿಗ್ತಾನೆ ಇರಲಿಲ್ಲ. ಸೊ ನಾನು ಒಂದಷ್ಟು ಡ್ರೆಸ್ನ ಟ್ರೈ ಮಾಡಿದೆ ಇಟ್ಕೊಂಡು. ಬಟ್ ನನಗೆ ಅದರಲ್ಲಿ ಆರೆಂಜ್ ಕಲರ್ ಇಷ್ಟ ಆಯಿತು. ಅದರಲ್ಲಿ ನನ್ನ ಸೈಜೇ ಇರಲಿಲ್ಲ. ಸೊ ಅವ್ರು ಆರೆಂಜ್ ಅಂದರೆ ಆರೆಂಜು ಅಲ್ಲ, ಸ್ವಲ್ಪ ಪಿಂಕ್ ಮಿಕ್ಸ್ ಆರೆಂಜ್ ಇತ್ತು. ನನಗೆ ಅದರಲ್ಲಿ ಆ್ಯಕ್ಚುಲಿ ಸೈಜ್ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಆದೆ. ಈ ಒಂದು ಫ್ಲವರ್ ಏನಿದೆಯಲ್ಲ ಅದು 110 ರೂಪೀಸ್ ಏನೋ ಇತ್ತು. ಮತ್ತು ಮೇಲ್ಗಡೆ ಇರೋದು ಬಂಚೆಲ್ಲ 99 ರೂಪೀಸ್. ನನ್ನ ಕಣ್ಣೆಲ್ಲ ಬಂದು ಈ ಕಡೆ ಇದ್ದರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನ ಕಣ್ಣು ಬಂದುಬಿಟ್ಟು ಆ ಕಡೆ ಏನಿದೆ ತಿಂಡಿ ಸೆಕ್ಷನಲ್ಲಿ ಇತ್ತು ಅವರಿಬ್ಬರದು. ಆ್ಯಕ್ಚುಲಿ ಇದ್ದಿದ್ದು 1000 ರೂಪೀಸ್ ಶಾಪಿಂಗ್ ಟಾಸ್ಕ್. ಬಟ್ ಆಗಿದ್ದೆಷ್ಟು 1600 ನನ್ನ ಮಗನಿಂದ. ಇವನಿಂದನೇ ಜಾಸ್ತಿ ಆಗಿದ್ದು. ವಾಸನೆ ಇಲ್ಲೇನೋ. ಪೆನ್ ತೊಗೊಂಡಿದ್ದಾರೆ. ಪೆನ್ನು ಬ್ಲ್ಯಾಕು ಮತ್ತು ಬ್ಲೂ ಪೆನ್ನು ಮನೆಯಲ್ಲೇ ಬೇಕಾದಷ್ಟಿದೆ. ಆದರೂ ಪೆನ್ನು ಮೊನ್ನೆ ತಾನೇ ಯಾವುದೋ ಒಂದು ವೀಡಿಯೋ ತೋರಿಸ್ದೆ. ಬಪ್ಪ ವೀಡಿಯೋಗೆ ಯಾಕೆ ಮನೇಲಿ ಹೋಗಿ ಕೂತ್ಕೊಂಡಿದ್ಯಾ? ಮೊನ್ನೆ ತಾನೇ ಇನ್ಸ್ಟಾಗ್ರಾಮಲ್ಲಿ ಒಂದು ಇದು ತೋರಿಸ್ದೆ ವೀಡಿಯೋದಲ್ಲಿ. ಒಂದು ಚಿಕ್ಕ ಮಗು ಅವನ ಹತ್ರ ಪೆನ್ಸಿಲ್ಲೇ ಇರಲ್ಲ, ಇಷ್ಟುದ್ದ ಪೆನ್ಸಿಲ್ ಇರುತ್ತೆ, ಇಷ್ಟೇ ಉದ್ದ ಪೆನ್ಸಿಲು. ಅದನ್ನು ಒಂದು ಪೆನ್ನು ಇದ್ರೊಳಗಡೆ ಹಾಕ್ಕೊಂಡು ಹುಡುಗ ಬರೀತಾ ಇರುತ್ತೆ. ಇವ್ರಿಗೆ ಎಷ್ಟಿದ್ರೂ ಸಾಲಲ್ಲ, ತೋರಿಸಿದ್ರು ಇದು ಅರ್ಥ ಆಗಲ್ಲ. ಸೊ ಅದಾದಮೇಲೆ ಒಂದು ಪೊರ್ಕೆ ತೊಗೊಂಡೆ. ಹೊರಗಡೆ ಗುಡಿಸೋದಕ್ಕೆ ಪೊರ್ಕೆ ಬೇಕಿತ್ತು ನನಗೆ ಅಂದ್ಬಿಟ್ಟು ನನ್ನ ಮೊಬೈಲು. ಸೊ 99 ರೂಪೀಸ್ ಕೊಟ್ಟು ಒಂದು ಪೊರ್ಕೆನ ತೊಗೊಂಡೆ. ಅದಾದಮೇಲೆ ಪುಳಿಯೋಗರೆ ಮಿಕ್ಸ್ ತೊಗೊಂಡಿದ್ದೀನಿ. ಇದು ಇನ್ಮೇಲೆ ಡೈಲಿ ತಿಂಡಿಗೆ ಮಧ್ಯಾಹ್ನ ಅಡುಗೆಗೆ ಎಲ್ಲದಕ್ಕೂ ಪುಳಿಯೋಗರೆನೇ ಮಾಡಬೇಕು. ಇದನ್ನು ಮೊನ್ನೆ ತೊಗೊಂಡು ಬಂದರು ಇಲ್ಲೇ ನಮ್ಮ ಮನೆ ಹತ್ರ. 1/4 kg 90 ರೂಪೀಸ್ ಏನೋ ಕೊಡ್ರಂತೆ. ಇದು 1/2 kg 120 ರೂಪೀಸ್. ಸೊ ಹಂಗಾಗಿ ಅಲ್ಲೂ ಇತ್ತು 1/4 kg ಇತ್ತು. ತೊಗೋತೀವಿ 1/2 kg ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಯ್ಯಂಗಾರೇ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ ಅಯ್ಯಂಗಾರದು. ಬೇರೆದೆಲ್ಲ ಅಷ್ಟು ನನಗಿಷ್ಟ ಆಗಲ್ಲ. ಸೊ ಹಂಗಾಗಿ ಅಯ್ಯಂಗಾರ ಪುಳಿಯೋಗರೆ ತೊಗೊಂಬಂದಿರೋದು. ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ. ಇದು ಬಂದುಬಿಟ್ಟು ಸ್ಟೇಷನರಿ ಹೋಲ್ಡರ್ ಅಂತ ಇದೆ. ನಾನು ಕಿಚನಲ್ಲಿ ಏನಾದರೂ ಯೂಸ್ ಮಾಡೋಣ ಅಂಥೇಳಿ ತೊಗೊಂಬಂದಿದ್ದೀನಿ ಸ್ಟೇಷನ್ ಹೋಲ್ಡರು. ಬಟ್ ನಾನು ಇದಕ್ಕೆ ಏನಾದರೂ ಬೇರೆ ಥರ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ತೊಗೊಂಡಿದ್ದು. ಇದು ಬಂದುಬಿಟ್ಟು 59 ರೂಪೀಸ್ ಇತ್ತು. ಸೊ ಇದನ್ನು ತೊಗೊಂಬಂದಿದ್ದೀನಿ. ನನ್ನ ಮಗನಿಗೆ ಏನಾದರೂ ಸ್ಟಡಿ ಟೇಬಲ್ ಇದ್ದಿದ್ರೆ ಇದನ್ನು ಇಡ್ತಾಯಿದ್ದೆ. ಪೆನ್ನು ಪೆನ್ಸಿಲು ಸ್ಕೇಲು ಎಲ್ಲ ಇಟ್ಕೋ ಅಂತ.
ಬಟ್ ಇಲ್ಲ ಅವನ ಹತ್ರ. ಸೊ ಅದಕ್ಕೆ ಇದನ್ನ ಇವಾಗ ಸದ್ಯಕ್ಕೆ ಕಿಚನಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ. ಅದಾದ್ಮೇಲೆ ಈ ಥರದ್ದು ಯಾವುದೋ ಹೊಸ ಜಾರ್ ಬಂದಿತ್ತು, 49ಗೆ 2 ಚೆನ್ನಾಗಿತ್ತು. ಅಂದರೆ ಇದು ಫುಡ್ ಗ್ರೇಡ್ ಜಾರ, ಇದು ಪ್ಲಾಸ್ಟಿಕ್ಕು. ಇಲ್ಲಿ ಅಂದ್ಬಿಟ್ಟು ತೊಗೊಂಡ್ಬಂದೆ. 49ಗೆ 2 ಟ್ರಾನ್ಸ್ಪರೆಂಟ್ ಇದ್ರೆ ಏನು ಗೊತ್ತಾ. ಮತ್ತು ಇದ್ರದ್ದು ಕ್ಯಾಪ್ ಬಂದ್ಬಿಟ್ಟು ಒಳ್ಳೆ ಗ್ಲಾಸ್ ಜಾರ್ದು ಇರುತ್ತಲ್ಲ ಕ್ಯಾಪು, ಸೇಮ್ ಅದೇ ಥರದಿದೆ ನೋಡ್ಬೋದು. ಸೊ ಹಂಗಾಗಿ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. 49 ರುಪೀಸ್ ಜಸ್ಟ್ ಎರಡಕ್ಕೆ 49 ರುಪೀಸ್. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಏನಾದರೂ ಸಾಸಿವೆ, ಕಾಫಿ ಪುಡಿ, ಟೀ ಪುಡಿ ಆ ಥರದ್ದೆಲ್ಲ ಹಾಕಿಡ್ಬೋದು ಅಂಥೇಳಿ ತೊಗೊಂಬಂದೆ. 49ಗೆ 2 ಚೆನ್ನಾಗಿತ್ತು. ನನಗೆ ಮೇಯ್ನ್ ಅಟ್ರಾಕ್ಟ್ ಅನಿಸಿ ಇದರಲ್ಲಿ ವೈಟ್ ಮಾರ್ಬಲ್ ಥರನೂ ಇತ್ತು, ಬಟ್ ನನಗೆ ಇದು ಈ ಥರ ವುಡನ್ ಥರದ್ದು ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಅದಾದಮೇಲೆ ಒಂದು 3 ಗ್ಲಾಸ್ ಜಾರ್ನ ತೊಗೊಂಡಿದ್ದೀನಿ. ಇದನ್ನು ಏನಕ್ಕೆ ಯೂಸ್ ಮಾಡೋದಂತ ಗೊತ್ತಿಲ್ಲ, ಬಟ್ 3 ಗ್ಲಾಸ್ ಜಾರ್ನ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ಏನಕ್ಕೆ ಹಾಕ್ಲಿ ಇದರಲ್ಲಿ. ಸ್ಕ್ವೇರ್ ಜಾರ್, ಗ್ಲಾಸ್ ಜಾರ್, ಈ ಥರದ್ದು 3 ತೊಗೊಂಡಿದ್ದೀನಿ. ಯಾವುದಕ್ಕೆ ಹಾಕೊಳ್ಳೋದು ಅಂತ ಆಮೇಲೆ ಐಡಿಯಾ ಮಾಡೋಣ. ಒಟ್ಟಿನಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಟ್ಟೆ 3 ಜಾರ್. ಸೊ 3 ಇದರಲ್ಲಿ ಗ್ರೀನ್ ಕ್ಯಾಪು ಇತ್ತು, ಪಿಂಕ್ ಕ್ಯಾಪ್ ಇತ್ತು, ಬಟ್ ನನಗೆ ಪಿಂಕ್ ಕ್ಯಾಪ್ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡು. ಸೊ ಇದ್ರದ್ದು ಪ್ರೈಸ್ ಬಂದು 29 ರುಪೀಸ್. ಏನು ಗೊತ್ತಾ, 99ಗೆ 4 ಇರೋದು ಇದೆ, ಬಟ್ ಅದರದ್ದು ಕ್ಯಾಪ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಇದು ಚೆನ್ನಾಗಿದೆ ಕ್ಯಾಪು. ನೋಡೋಣ ಏನಕ್ಕೆ ಅಂತ ಇದು ತೊಗೊಂಬಂದಿರೋದು ಅಂದರೆ, ನನಗೆ ಬೇಗ ಗ್ಲಾಸ್ ಜಾರ್ಗಳು ಕೈ ಜಾರಿ ಹೋಗ್ಬಿಡುತ್ತೆ ಮತ್ತು ಹೊಡೆದಾಕ್ಬಿಡ್ತೀನಿ, ಅದಕ್ಕೆ ಭಯ ನನಗೆ. ಸೊ ಇದು ಒಂಥರ ವೇಟ್ಲೆಸ್ ಇದೆ, ಇದನ್ನು ಯೂಸ್ ಮಾಡೋಣ. ಫಸ್ಟು ಒಂದು 3 ಜಾರ್ ಯೂಸ್ ಮಾಡಿದ್ರೆ ಆಮೇಲೆ ನನಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾನು ಗ್ಲಾಸ್ ಜಾರ್ಗಳನ್ನ ಯೂಸ್ ಮಾಡ್ಬೋದು ಅಂಥೇಳಿ. ಸೊ ಹಂಗಾಗಿ ಈ ಥರದ್ದು ತೊಗೊಂಡಿದ್ದೀನಿ, 3 ಜಾರ್ ತೊಗೊಂಡಿದ್ದೀನಿ. ಇದು ಕ್ಯಾಪ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ಯಾಪು. ಅದ್ರದ್ದಂದರೆ ಒಂಥರ ತುಂಬ ತೆಳು ಅನಿಸ್ತು ನನಗೆ, ಸರಿಯಾಗಿ ಇದಾಗ್ತಾ ಇರಲಿಲ್ಲ, ಫಿಟ್ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ತೊಗೊಂಡಿಲ್ಲ, ಇದನ್ನೇ ತೊಗೊಂಡೆ 3 ಜಾರು. ಆಮೇಲೆ ಕ್ಲಿಪ್ ತೊಗೊಂಡೆ. ಮೊನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನ ಹತ್ರ 3-4 ಕ್ಲಿಪ್ ಇದೆ, ಸೆಂಟರ್ ಕ್ಲಿಪ್ಪು. ಒಂದು ಸಿಕ್ಕಿಲ್ಲ ಅವತ್ತು. ಅದಕ್ಕೆ ಒಂದು ನಿಯರ್ಲಿ 10-15 ನಿಮಿಷ ವೇಸ್ಟ್ ಮಾಡಿದ್ದೀನಿ ನಾನು ಹುಡ್ಕೊಂಡು. 6:15 ಅಷ್ಟರಲ್ಲಿ ರೆಡಿಯಾಗಿದ್ವಿ. ಸೊ ಒಂದು 1/4 ಗಂಟೆ ಈ ಕ್ಲಿಪ್ಪಿಗೋಸ್ಕರ ಹುಡ್ಕಾಡಿದ್ದೀನಿ. ಹಂಗಾಗಿ ಇರಲಿ ಅಂದ್ಬಿಟ್ಟು ಇವಾಗ ನಮ್ಮ ಮನೆ ಹತ್ರ ಏರೋಳ್ಳಿ ಜಾತ್ರೆ ಹಾಕಿದ್ದಾರೆ, ನೋಡೋಣ ಅಲ್ಲೇನಾದ್ರು ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೋತೀನಿ ಕ್ಲಿಪ್ನ. ಅದಕ್ಕೆ ಈಗ ಎಮರ್ಜೆನ್ಸಿಗೆ ಇರಲಿ ಅಂತ 3 ಕ್ಲಿಪ್ ತೊಗೊಂಡೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 49, 3ಕ್ಕೆ 49. ಅದಾದಮೇಲೆ ಒಂದು ಪಪಾಯ ಮಾಸ್ಕ್ ಕೂಡ ತೊಗೊಂಡೆ, ಶೀಟ್ ಮಾಸ್ಕು. ಲಾಸ್ಟ್ ಟೈಮ್ ಹಾಕಿದ್ದು ಹೈಡ್ರೇಟಿಂಗ್ ಹೈಡ್ರಾ ಬಾಂಬ್, ಅದೇನೋ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಯಾಕೆಂದರೆ ಅದ್ರದ್ದು ಸ್ಮೆಲ್ಲು ಅಷ್ಟು ಚೆನ್ನಾಗಿಲ್ಲ. ಮತ್ತು ಏನು ಕೂಡ ನನ್ನ ಫೇಸಿಗೆ ಅದರಿಂದ ಡಿಫ್ರೆನ್ಸ್ ಬಂತು ಅಂತ ನನಗೆ ಅನಿಸ್ಲಿಲ್ಲ. ಸೊ ಹಂಗಾಗಿ ಇವಾಗ ಹೆಂಗೂ ಸಮ್ಮರ್ ಬರ್ತಾ ಇದ್ದಲ್ಲ, ಸೊ ಪಪಾಯ ಚೆನ್ನಾಗಿ ವರ್ಕ್ ಮಾಡುತ್ತೆ ಸಮ್ಮರಲ್ಲಿ ಅಂದ್ಬಿಟ್ಟು ಪಪಾಯ ಶೀಟ್ ಮಾಸ್ಕ್ನ ತೊಗೊಂಡಿದ್ದೀನಿ. ನೋಡೋಣ ಯಾವಾಗ ಹಾಕ್ಕೊಳ್ತೀನಿ ಅಂತ. ಪಪಾಯನೇ ಇರೋದು ಇದು, 3 ಆರೆಂಜ್ ಇಲ್ಲಿದೆ. ಇದು ಪಪ್ಪಾಯನೇ, ಇದು ಪಪ್ಪಾಯ, ಇದು ಫುಲ್ ಪಪ್ಪಾಯ, ಇದು ಹಾಫ್ ಪಪ್ಪಾಯ, ಇದು ಪಪ್ಪಾಯದು ಪಲ್ಪು ಅಷ್ಟು. ಫುಲ್ ಪಪ್ಪಾಯ, ಹಾಫ್ ಪಪ್ಪಾಯ, ಇದು ಪೀಸ್ ಪಪ್ಪಾಯ, ಇದು ಪಪ್ಪಾಯದ ಪಲ್ಪು ಮಿಕ್ಸಿಗೆ ಹಾಕಿರ್ತಾರಲ್ಲ ಆ ಥರ. ಸೊ ಹಂಗಾಗಿ ಇದು ನನ್ನ ಪ್ರಕಾರ ಪಪ್ಪಾಯ ಅದು ಸಮ್ಮರಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಹಂಗಾಗಿ ಇದು ತೊಗೊಂಡೆ. ಇದು ಬಂದ್ಬಿಟ್ಟು 99, buy 1 get 1 ಆಫರ್ ಇತ್ತು, ಬಟ್ ನಾನು ಒಂದೇ ಒಂದು ತೊಗೊಂಡಿದ್ದೀನಿ. ಸೊ ಇವೆಲ್ಲ ನಾವು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ, ಬೇಗ ಯೂಸ್ ಮಾಡಿಬಿಡ್ಬೇಕಲ್ವ. ಸೊ ಹಂಗಾಗಿ ನಾನು ಒಂದು 15 ಡೇಸ್ಗೆ ಒಂದ್ಸಲ ಹಾಕೊಳ್ಳೋದ್ರಿಂದ ನಾನು ಇವಾಗ ಜಸ್ಟ್ ಹಾಕೊಂಡಿದ್ದೀನಿ, ನೆನೇನೋ ಮೊನ್ನೆನೋ. ಇನ್ನೊಂದು ವೀಕ್ ಬಿಟ್ಟು ಇದನ್ನು ಹಾಕ್ಕೊಳ್ತೀನಿ. ಸೊ ಅದೊಂದು ತೊಗೊಂಡು ಬಂದೆ. ಅದಾದಮೇಲೆ ನಮ್ಮ ಮನೆಯವರು ಗಿಡಕ್ಕೆ ನೀರು ಹಾಕೋದಕ್ಕೆ ಇದನ್ನು ತೊಗೊಂಡಿದ್ದಾರೆ. ಅದಿತ್ತು ನಮ್ಮ ಮನೆಯಲ್ಲಿ, ಅದು ಹಾಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದು. ಇದು ಬಂದ್ಬಿಟ್ಟು 49 ರುಪೀಸ್ ಗಿಡಕ್ಕೆ ಹಾಕೋಕ್ಕೆ. ಇನ್ನೇನು ಎಲ್ಲಿ ಬಿತ್ತು
ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಗ್ಗು ತೊಗೊಂಡಿದ್ದೀನಿ, 25 ರುಪೀಸ್ ಮಗ್ಗು. ಯಾಕೆಂದರೆ ಕೆಳಗಡೆ ಬಾಗಿಲಿಗೆ ನೀರು ಹಾಕುವಾಗ ಒಂದು ಮಗ್ಗು ಥರ ಇಟ್ಕೊಂಡಿದ್ದೆ, ಬಟ್ ಅದನ್ನು ಸಂಪು ಕ್ಲೀನ್ ಮಾಡೋಕ್ಕೆ ಬಂದಾಗ ಅವ್ರ ಜೊತೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಅವ್ರದ್ದು ಅನ್ನೋ ಥರ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗಿವಾಗ ಬಕೆಟ್ ಎತ್ತಿ ಹಾಕೋದ್ರಿಂದ ಒಂದು ಸ್ವಲ್ಪ ಬೇಗ ನನಗೆ ಭಾರ ಎತ್ತಿದಾಗ ಬಟ್ಟೆ ಬಿದ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಮಗ್ಗು ತೊಗೊಂಡಿದ್ದೀನಿ 25 ರುಪೀಸ್ ಕೊಟ್ಟು. ಮತ್ತು ಮೇಯ್ನಾಗಿ ಹೋಗಿದ್ದೆ ನಾನು ಕೋಲ್ಡ್ ಕ್ರೀಮ್ ನೋಡೋಣ, ಇವಾಗ ಬಾಡಿ ಲೋಷನ್ ನೋಡೋಣ ಅಂತ. ಬಟ್ ಈ ಸಲ ಏನು ನನಗೆ ಆ ಥರ ಆಫರ್ ಆ ಥರ ಅನ್ನಿಸ್ಲೇ ಇಲ್ಲ, ನನಗೆ ಯಾವುದ್ರಲ್ಲೂ ಆಫರ್ ಇಲ್ಲ. ಮತ್ತು ಯೂಶ್ವಲ್ ಆಗಿ ನಾನು ತೊಗೊಳೋದು ಬಂದುಬಿಟ್ಟು ಜಾಯ್ ತೊಗೊಳೋದು ಬೈ 1 get 1 ಆಫರಲ್ಲಿ ಇರುತ್ತೆ ಯಾವಾಗಲೂ. ಬಟ್ ಈ ಸಲ ಇಲ್ಲವೇ ಇಲ್ಲ ಆಫರಲ್ಲಿ, ಅದಿಲ್ವೇ ಇಲ್ಲ. ಆಫರ್ ಇಲ್ಲ ಅಂತಲ್ಲ, ಜಾರೇ ಇರಲಿಲ್ಲ, ಜಾಯ್ದು ಇದೇ ಇರಲಿಲ್ಲ, ಬಾಡಿ ಲೋಷನ್ ಇರಲಿಲ್ಲ. ಸೊ ಹಂಗಾಗಿ ಇವಾಗ ಸದ್ಯಕ್ಕೆ ಇರಲಿ ಅಂತ ಹಿಮಾಲಯ ತೊಗೊಂಡಿದ್ದೀನಿ. ನನಗೆ ಬೇಗ ಕೈ ಕಾಲೆಲ್ಲ ಹೊಡೆದ್ಬಿಡುತ್ತೆ. ಸೊ ಪಾಂಡ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಆಯಿತು, ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಹಂಗಾಗಿ ಇದು ಬಂದುಬಿಟ್ಟು MRP ಬಂದು 170 ಏನೋ ಇದೆ, 119 ಏನೋ ಇತ್ತು ಆಫರಲ್ಲಿ. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದು ಇಷ್ಟೇ. ಮತ್ತು ಇವನೊಂದು 3 ಟೀ ಶರ್ಟ್ ತೊಗೊಂಡ, ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಸಿಂಪಲಾಗಿ ಈ ಥರ ಸಿಂಥೆಟಿಕ್ ಟೀ ಶರ್ಟ್ ಬರುತ್ತಲ್ಲ, ಸೊ ಆ ಥರ ತೊಗೊಂಡ. ಆಮೇಲೆ ಇನ್ನೇನು ಒಂದು ಅದೇನದು ಶಿಶು ರೌಂಡ್ ಬರುತ್ತಲ್ಲ, ಸ್ಮೈಲಿ ತೊಗೊಂಡ. ಒಂದು ಜ್ಯೂಸ್ ಬಾಟಲ್ ತೊಗೊಂಡ್ವಿ ಅಷ್ಟೇ, ಸ್ಲೈಸ್ ಜ್ಯೂಸ್ ಬಾಟಲ್ ತೊಗೊಂಡ್ವಿ. ಇಷ್ಟಕ್ಕೆ 1599 566 ರುಪೀಸ್ ಏನೋ ಆಯಿತು. ಇಷ್ಟು ತೊಗೊಂಬಂದಿದ್ದು. ಸೊ ಅನ್ಕೊಂಡು ಹೋಗಿದ್ದು 1000 ರುಪೀಸಲ್ಲಿ ತರಬೇಕು ಅಂತ, ಬಟ್ 600 ರೂಪಾಯಿ, ಅದಕ್ಕೆ 600 ರೂಪಾಯಿ ಎಕ್ಸ್ಟ್ರಾ ಆಯಿತು. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಇವರ ದೆಸೆಯಿಂದ ಹಾಕಿರುವಂಥದ್ದು. ಸೀರೆ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸ್ತೀನಿ ಒಂದು ನಿಮಿಷ. ಸೊ ನಾನು ತೊಗೊಂಡಿರೋವಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಒಂಥರ ಪೀಚ್ ಕಲರು, ಲೈಟ್ ಪೀಚ್ ಕಲರು. ಸೊ ಅವತ್ತು ಅಲ್ಲಿ ನೋಡಿದಾಗ ಲ್ಯಾವೆಂಡರ್ ಕಲರು ಮತ್ತು ಈ ಒಂದು ಲೈಟ್ ಪೀಚ್ ಕಲರ್ ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇದನ್ನು ತೊಗೊಳ್ಳೋಣ. ಫ್ಲೋರಲ್ ಪ್ರಿಂಟಲ್ಲಿ ಇರೋದು ನನ್ನ ಹತ್ರ ಇರಲಿಲ್ಲ ಸ್ಯಾರಿ. ಸೊ ಇದನ್ನು ತೊಗೊಳ್ಳೋಣ, ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನಾನು ಚುಂಚನಗಿರಿನಲ್ಲಿ ನೋಡಿದ್ದು ಅವರು ವೈಟಲ್ಲಿ ಈ ಥರ ಫ್ಲೋರಲ್ ಪ್ರಿಂಟ್ ಇರೋದನ್ನು. ಸೊ ನನಗೆ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದು. ಇದು ಬಂದ್ಬಿಟ್ಟು ಫುಲ್ಲು ಸ್ಯಾರಿ ಫುಲ್ ಇದೇ ರೀತಿ ಫ್ಲೋರಲ್ ಪ್ರಿಂಟೇ ಬರುತ್ತೆ. ಮತ್ತು ಇದಕ್ಕೆ ಬಾರ್ಡರ್ ಈ ಥರ ಕೊಟ್ಟಿದ್ದಾರೆ. ಸೊ ಬಾರ್ಡರಲ್ಲಿ ಈ ಥರ ಇದೆ ಆಯಿತಾ. ಮತ್ತು ಸೆರಗು ಕೂಡ ತುಂಬಾ ಚೆನ್ನಾಗಿದೆ. ಇದೇನಿಲ್ಲಿ ಗೋಲ್ಡನ್ ಥರ ಇದೆ ನೋಡಿ, ಏನಪ್ಪ. ಸೊ ಇಲ್ಲೇನು ಒಂಥರ ಇಲ್ಲಿ ಫ್ಲವರಲ್ಲಿ ಗೋಲ್ಡನ್ ಇದೆಯಲ್ಲ, ಅದೆಲ್ಲ ಥ್ರೆಡ್ ವರ್ಕೇ ಇರೋದು, ಯಾವುದು ಚಮಕಿ ಥರ ಅನಿಸಿಲ್ಲ. ಮತ್ತು ಸೆರಗಲ್ಲಿ ಕೂಡ ಟಜಲ್ ಥರ ಕೊಟ್ಟಿದ್ದಾರೆ, ಇದು ಅಷ್ಟೇ ನೋಡ್ಬೋದು. ಸೊ ಸೆರಗು ಬಂದ್ಬಿಟ್ಟು ಈ ರೀತಿಯಾಗಿದೆ. ತುಂಬಾ ಇಷ್ಟ ಆಯಿತು ನನಗೆ ಸೆರಗು. ಮತ್ತು ಇದರಲ್ಲೂ ಅಷ್ಟೇ ಒಂಥರ ಗೋಲ್ಡನ್ ವೀವಿಂಗ್ ಆ ಥರ ಕೊಟ್ಟಿದ್ದಾರೆ, ಅದೇ ಒಂಥರ ಹೈಲೈಟ್ ಥರ ಕಾಣುತ್ತೆ ಈ ಸೀರೆಗೆ. ಆಮೇಲೆ ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ, ಇದು ಅಷ್ಟೇ ಗೋಲ್ಡನ್ ವೀವಿಂಗಲ್ಲೇ ಕೊಟ್ಟಿದ್ದಾರೆ ಬ್ಲೌಸಲ್ಲಿ. ಮತ್ತು ಬಾರ್ಡ್ರು ಸೈಡಲ್ಲಿ ಒಂದು ಬಾರ್ಡ್ರ್ ಕೊಟ್ಟಿದ್ದಾರೆ, ನಾವು ಸ್ಲೀವ್ಸ್ಗೆ ಹಾಕ್ಕೊಳ್ಳೋದು. ಈ ಒಂದು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಇದಕ್ಕೆ ನಾನು ಕೊಟ್ಟಿರೋದು ಬಂದು 940 ರುಪೀಸ್. ಸೊ ಇದರಲ್ಲೂ ಕೂಡ ತುಂಬಾ ಕಲರ್ಸ್ ಇತ್ತು, ಪರ್ಪಲ್ ಇತ್ತು, ವೈಟ್ ಇತ್ತು, ಪಿಂಕ್ ಇತ್ತು, ಪೀಚ್ ಇತ್ತು. ಸೊ ಈ ಥರ ಎಲ್ಲ ಇತ್ತು. ಇವಾಗೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಎಲ್ಲ ಕಡೆ ಬಂದಿರುತ್ತೆ ಶಾಪ್ಗಳಲ್ಲಿ. ನಿಮಗೇನಾದ್ರು ಇಷ್ಟ ಆದರೂ ಸಪೋರ್ಟ್ ಮಾಡಿ ಆಯಿತಾ, ಚೆನ್ನಾಗಿದೆ. ಇದನ್ನು ಉಟ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ನೋಡ್ಬೇಕು ನಾನು, ಹೆಂಗೆ ಕಾಣುತ್ತೆ ಉಟ್ಕೊಂಡಾಗ ಅಂತ ಒಂದು ಇಮ್ಯಾಜಿನೇಷನ್ ಇದೆ. ಸಪೋರ್ಟ್ ಅಲ್ಲ, ಚೆಕ್ಔಟ್ ಮಾಡಿ ಅಂತ ಅಂದಿದ್ದು. ಸೊ ಉಟ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತೇಳಿ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡಿದ್ದೀನಿ. ಉಟ್ಕೊಂಡಾಗ ಅದನ್ನೇನಾದರೂ ಉಟ್ಕೊಂಡಾಗ ಪಿಕ್ಕನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆಯಿತಾ, ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ಹಸ್ಬೆಂಡ್ ಹಿಂದೆಗಡೆ ನಿಂತ್ಕೊಂಡು ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.